ಹುಡುಗ ಹುಡುಗಿ ಒಪ್ಕೊಂಡಾರ ಅಂದ್ಮೇಲೆ ನಮ್ದೇನೈತ್ರಿ ಮಾಡದೆ ಮದ್ವಿನ. ಮದ್ವೆ ಎಂದ ಇಟ್ಕೊಳ್ಳೋಣ? ಅದು ನಾವು ಊರಿಗೆ ಹೋದ್ಮೇಲೆ ಅಲ್ಲಿ ಒಬ್ರು ಇದ್ದಾರೆ ಹೇಳಾರು, ಅವ್ರ ಹತ್ರ ದಿನಾಂಕ ಎಲ್ಲ ಕೇಳಿಸ್ಕೊಂಡು ನಿಮಗೆ ಹೇಳ್ತೀವ್ರಿ ಎಂದು ಅಂತೇಳಿ. ಅವ್ರು ಯಾಕಾರ ಹಂಗ ಮಾಡ್ರಿ. ಮತ್ತೆ ಕೊಟ್ಟು ತಗೊಳ್ಳೋದು ಏನು ಅಂತ ಮಾತಾಡಿದ್ರೆ ಚಲೋ ಇರ್ತಿತ್ತು. ಕೊಟ್ಟು ತಗೊಳ್ಳೋದು ಏನಿಲ್ರಿಪ್ಪ, ನಿಮ್ಮ ಮನೆ ಮಗಳು ನಮ್ಮ ಮನೆಗೆ ಕಳಿಸ್ರಿ ಸಾಕು. ನಮ್ಗಿರೋದು ಒಬ್ಬನೇ ಮಗಲ್ಲ, ನಾವು ಜೋರಾಗಿ ಮಾಡ್ಬೇಕು ಅಂತಿದ್ದೀವಿ ಮದ್ವಿನ. ಎಲ್ಲ ಖರ್ಚು ನಾವೇ ಹಾಕೊಂಡು ನಾವೇ ಮಾಡ್ತೀವ್ರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಅದ್ರ ಬಗ್ಗೆ. ಅಯ್ಯ ಅಮ್ಮೇಜ್ ಮಾಡ್ರಿ ನೋಡು, ಏನು ನೀವೇನು ಖರ್ಚು ಮಾಡಿಬಿಟ್ರೆ ನಾವೆಲ್ಲ ಮಾಡ್ಕೊಂತೀವಿ ಅನ್ಕೊಂತ. ಅಲ್ಲ ನಾವೇನೋ ಜೋರ ಮಾಡ್ತೀವಂತ ಅವ್ರೇನೋ ಹಾಕ್ತಾ ಇರೋಕ್ಕತ್ತ, ಅವ್ರಿಗಿರ್ತ ಒಬ್ಬಳೆ ಮಗಳು ತಾನೆ. ಅಮ್ಮೇಜ್ ಮಾಡ್ರಿ ಬುದ್ಧಿ ಇಲ್ಲ, ಇದು ಹಿಂಗಾದ್ರೂ ಹೊಂದಂಗಿಲ್ಲ. ನಾನೇ ಮಾತಾಡ್ತೀನಿ ತಾಳು. ಹೌದು, ಆದರೆ ನೀವೇನೋ ಹಂಗೆ ಹೇಳ್ತೀರಾ ಅಂದ ತಕ್ಷಣ ನಾವೇನು ಏನು ಮಾಡದೇ ಇರೋಕ್ಕಾಗತ್ತೆ ಹೇಳ್ರಿ. ನಮಗಿರೋದು ಅವಳೊಬ್ಳೆ ಮಗಳು. ಅದು ನಿಜ ಬಿಡ್ರಿ ಅಣ್ಣಾರ. ನಿಮಗೂ ಒಬ್ಬಳೆ ಮಗಳು, ಮತ್ತೆ ಮಾಡ್ಬೇಕು ಅಂತ ನಿಮಗೂ ಆಸೆ ಇರ್ತೈತಿ, ಬಂಗಾರ ಮಾಡಿಸಿ ಹಾಕ್ಬೇಕು, ಅದು ಇದು ಮಾಡ್ಬೇಕು ಅಂತ ಇರ್ತತ್ತಲ್ಲ ನಿಮಗೂ. ನಮ್ಮ ಮಗನೂ ಒಳ್ಳೆ ನೌಕರಿಯಾಗಿದ್ದಾನೆ, ವರದಕ್ಷಿಣೆ ಕೊಟ್ಟೆ ಮದುವೆ ಮಾಡ್ಕೊಳ್ತಿದ್ರು ಬಿಡ್ರಿ. ನೀವು ಕೊಡ್ತಿದ್ರೆ ಹಂಗೆ ಇಲ್ಲ ಅಂತಲ್ಲ, ಆದರೆ ನಮಗೆ ಆಸೆ ಇಲ್ರಿಪ್ಪ ವರದಕ್ಷಿಣೆ ಮೇಲೆ. ನಿಮಗೇನು ಬೇಕೋ ಅದು ನಿಮ್ಮ ಮಗಳಿಗೆ ಹಾಕ್ಬಿಡ್ರಿ. ನಿಮ್ಗಿರೋದು ಒಬ್ಬಳೆ ಮಗಳಲ್ಲ, ನಿಮಗೂ ಭಾಳ ಆಸೆ ಇರ್ತದೆ. ಮತ್ತೆ ಒಬ್ಬಳೆ ಮಗಳು ಹಿಂಗೆ ಮಾಡಬೇಕು, ಅಡುಗೆ ಮಾಡಾಕ್ಬೇಕು, ಮದುವೆ ಹಿಂಗೆ ಮಾಡ್ಬೇಕಪ್ಪ ಅಂತೇಳಿ ಆಸೆ ಇರ್ತದೆ. ಯಾರಿಗಿರಲ್ಲ ಹೇಳ್ರಿ. ನನ್ನ ಹೆಂಡತಿಗೊಂದು ಬುದ್ಧಿನೇ ಇಲ್ಲ ನೋಡು, ಹುಡುಗಿಗೆ ಏನಾದ್ರು ಹಾಕ್ಬೇಕಂತೆ. ಈಗ ಯಾಕೆ ಬೇಕಿತ್ತು, ಅವ್ರು ಏನಾದ್ರು ಹಾಕೊಳ್ಳಿ, ಮನ್ಯಾಗ ಅಷ್ಟು ಹೇಳಿ ಕರ್ಕೊಂಬಂದೀನಿ ಮತ್ತು ಇದ್ದ ಮಾತಾಡ್ತಾಳೆ. ಹ್ಞೂ ಮತ್ತೆ ಒಬ್ಬಳೆ ಮಗಳಲ್ರಿ, ಮತ್ತು ನಾವಾದ್ರೆ ಯಾರಿಗೆ ಮಾಡ್ಬೇಕಾಗಿತ್ತು ಅದೇ ಒಂದು ಮಗಳಿಗೆ ಮಾಡ್ಬೇಕು. ನಾವು ಎಲ್ಲ ಏನು ಮಾಡಿದ್ರು ನಾವು ಒಡವೆ ಗಿಡವೆ ಎಲ್ಲ ಮುಂಚೆನೇ ಮಾಡಿಸಿಟ್ಬಿಟ್ಟಿವ್ರಿ. ಯಾಕಂದರೆ ಮದುವೆ ಆ ಥರ ಇದ್ದಾಗ ಎಲ್ಲ ಒಂದೇ ಸಲಕ್ಕೆ ಆಗಲ್ಲ ಅಂತೇಳಿ ಅವಾಗ ದುಡ್ಡಿದ್ದಾಗ, ಅದು ಹೊಲದ ಪೀಕ್ ಬಂದಾಗ, ಅದು ದುಡ್ಡು ಬಂದಾಗ ಮಾಡಿಸಿಟ್ಬಿಟ್ಟಿವಿ ಆ ಒಡವೆ ಎಲ್ಲ ಆಕಿಗೆ. ಆಮೇಲೆ ನಾವು ಹಳೆಯಂಗೆ ಏನಾದ್ರು ಮಾಡ್ಬೇಕಲ್ರಿ. ನಮ್ಮ ಕಡೆಯಿಂದ ಒಂದೆರಡು ಜೊತೆ ಬಟ್ಟೆ, ಆಮೇಲೆ ಚೈನು ಉಂಗುರ ಮಾಡಿಸ್ಕೊಡ್ತೀವಿ ರೀ. ಅಲ್ರಿಪ್ಪ, ನಿಮ್ಮ ಮಗಳಿಗೆ ಏನು ಬೇಕೋ ಅದನ್ನು ಹಾಕೊಳ್ರಿ. ನಮ್ಮ ಮಗನಿಗೆ ಏನು ಬೇಡ, ನಮ್ಮ ಮಗನ ಹತ್ರನೂ ಐತಿ ಚೈನು ಉಂಗುರ ಎಲ್ಲ ಐತೆ ಅವನ ಹತ್ರನೂ. ನಾವು ಉಂಗುರ ಚೈನು ಎಲ್ಲ ಮಾಡಿಸಿಟ್ಟಿವ್ರಿ, ಆದರೆ ಒಂದು ದಿನಕ್ಕೂ ಹಾಕೊಳ್ಳಲ್ಲ ನನ್ನ ಮಗ. ಸುಮ್ಮನೆ ಟ್ರಿಷಿಯರಾಗ ಅದು ಹಂಗೆ ಬಿದ್ದೈತೆ ನೋಡ್ರಿ. ಅದು ಹೆಂಗಾಗುತ್ತೆ ರೀ? ಹಳೆಯಂಗೆ ಏನು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳ್ರಿ? ನಮ್ಮ ಕೈಲಾದಷ್ಟು ನಾವು ಮಾಡ್ತೀವ್ರಪ್ಪ, ನೀವೇನು ಹೇಳ್ಬೇಡ್ರಿ ಅದಕ್ಕೆ. ಆಯ್ತು, ನಾನು ಇದ್ರ ಮೇಲೆ ಏನು ಹೇಳೋಕ್ಕಾಗಲ್ಲ ಬಿಡ್ರಿ, ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ. ನಾನಂತೂ ಬೇಡ ಅಂತ ಹೇಳ್ತಿದ್ದೀನಿ, ಇನ್ನು ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನೋಡ್ರೆ ಉಂಗುರ ಆದ್ರೂ ಮಾಡಿಸ್ಲೇಬೇಕಲ್ಲ, ಯಾಕಂದರೆ ನೀವು ಹುಡುಗಿಗೆ ಮಾಡಿಸ್ತೀರಾ, ಹುಡುಗನ ಕಡೆಯವರು ಹುಡುಗಿಗೆ ಮಾಡಿಸ್ತಾರೆ, ಹುಡುಗಿ ಕಡೆಯವರು ಹುಡುಗಂಗೆ ಮಾಡಿಸ್ತಾರಲ್ಲ. ಮರ್ತ್ಬಿಟ್ರೇನು? ಹೌದು ನೋಡ್ರಿ ಸುಮಕ್ಕರೆ, ನಾನು ಮರ್ತೇ ಬಿಟ್ಟೀನಿ. ಸರಿ ಸರಿ ಆಯ್ತು, ಅದು ಮಾಡಿಸ್ಲಿ, ಅಡ್ಡಿ ಇಲ್ಲ. ಹ್ಞೂ, ನೀವು ಹುಡುಗಿಗೆ ಉಂಗುರ ತರ್ತೀರ, ನಾವು ಹುಡುಗಂಗೆ ತೊಗೊಂಬರ್ತೀವಿ ಅಷ್ಟೇ. ಮತ್ತೇನಾದ್ರೂ ಮಾತುಕತೆ ಇದ್ರೆ ಮಾತಾಡ್ಬಿಡ್ರಿ, ಮತ್ತೆ ಮರ್ತ್ಬಿಡ್ಬೇಡ್ರಿ. ನೀವು ಮಂತರ ನೋಡಕ್ಕೆ ಏನು ಬರ್ತೀರಾ ಅಂತ ಹೇಳ್ಬಿಟ್ಟು ನಮಗೆ, ನಾವು ತಯಾರಾಗ್ಬಿಟ್ಟಿರ್ತೀವಿ. ಅವತ್ತು ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ಸ್ವಲ್ಪ. ಇವತ್ತು ಮಂಗಳವಾರ ಅಲ್ರಿ, ಮಂಗಳವಾರ ಬುಧವಾರ ಗುರುವಾರ ಬರ್ತೀವಿ ನೋಡ್ರಿ. ಹ್ಞೂ, ಗುರುವಾರ ಅಡ್ಡಿ ಇಲ್ಲ, ಗುರುವಾರ ಬರ್ತೀವಿ ತೊಗೊಳ್ರಿ. ಸರಿ ಆಯ್ತ್ರಿಪ್ಪ, ಗುರುವಾರ ಬರ್ರಿ, ನಮ್ಮ ಮನೆ ತನ ನೋಡ್ರಿ, ಅಕ್ಕಪಕ್ಕದಲ್ಲಿ ವಿಚಾರಿಸಿ ನನ್ನ ಮಗ ಹೆಂಗೆ ಅಂತೇಳಿ. ಏನೂ ತೊಂದರೆ ಇಲ್ಲ ನಮಗೆ. ಹೆಣ್ಣತ್ತಿ ಬಂದಮೇಲೆ ನೋಡಿ ಮಾಡಿ ಕೊಡ್ಬೇಕಲ್ರಿ, ಅದಕ್ಕೆ ಹೇಳಕ್ಕೆ ಕುಂತೀನಿ. ನನ್ನ ಮಗ ಅಂತೇಳಿ, ನನ್ನ ಮಗ ಚೆನ್ನಾಗಿ ಒಳ್ಳೇನು ಅಂತ ನಾವು ಹೇಳ್ತೀವಿ. ನಿಮಗೂ ಒಂದು ನಂಬಿಕೆ ಬರ್ಬೇಕಲ್ಲ, ಅದಕ್ಕೆ ಎಲ್ಲರೂ ವಿಚಾರಿಸಿ ಮಾಡಿನೇ ಕೊಡ್ರಿಪ್ಪ. ಮತ್ತೇನು ವಿಚಾರಿಸಿದ್ರಿ? ಇದಾರಲ್ಲ ಇಲ್ಲ ಹೆಣ್ಮಕ್ಳು ನಿಮ್ಮೂರವ್ರೆ, ಇಲ್ಲೇ ಬಂದು ಕುತ್ಕೊಂಡಾರೆ, ಅಷ್ಟು ಹೇಳಕ್ಕೆ ಕುಂತಾರೆ ಒಳ್ಳೆ ಹುಡುಗ ಅಂತೇಳಿ. ಮತ್ತೇನೈತಿ? ನಾವಂತ ಅಲ್ಲ, ಊರಲ್ಲಿ ಒಂದಿಬ್ಬರು ಮೂರಕ್ಕೆ ಕೇಳ್ರಿ, ಯಾಕಂದ್ರೆ ಒಂದಲ್ಲ ಅಂತ ಎರಡು ಕಡೆ ನೋಡ್ಬೇಕಲ್ರಿ. ಹಂಗೆ ಎರಡು ಕಡೆಗೆ ಮಾತಾಡಿ ಕೇಳಿ ಮಾಡಿನೇ ಕೊಡ್ಬೇಕು, ಯಾಕಂದ್ರೆ ಹೆಣ್ಣು ಎತ್ತದ್ದು ಭಾಳ ಕಷ್ಟ ಐತ್ರಿಪ್ಪ. ಸುಮ್ಮನೆ ವಿಚಾರಿಸದೆ ಮಾಡದೆ ಹೆಂಗ್ರಿ ಕೊಡೋಕ್ಕಾಗುತ್ತೆ ಹೆಣ್ಮಕ್ಳನ್ನ? ಹ್ಞೂ ರೀ, ಅದು ನಿಜ. ನಾನು ಗಂಡು ಎತ್ತೀನಿ, ನನಗೆ ಹೆಣ್ಮಗು ಇಲ್ಲ, ಆದರೆ ಕಷ್ಟ ಅರ್ಥ ಆಗುತ್ತೆಪ್ಪ ಹೆಣ್ಮಕ್ಳು ಎತ್ತಿರೋದು. ಹುಡುಗ ಮಾತ್ರ ಒಳ್ಳೆಯನಿದ್ದಾನೆ, ನೀವು ಎಲ್ಲಿ ವಿಚಾರಿಸಿದ್ರೆ ಅದನ್ನೇ ಒಂದು ಹೇಳ್ತಾರೆ ನೋಡ್ರಿ. ಒಂದು ಕೆಟ್ಟ ಚಟ ಇಲ್ಲ ನಮ್ಮ ರಾಮಂಗೆ. ಇಷ್ಟು ಹೇಳಿದ್ಮೇಲೆ ಮತ್ತೇನೈತ್ರಿ ಯಾಕಾರೆ? ಆಯ್ತು ಬಿಡ್ರಿ, ನೀವು ಹೇಳ್ದಂಗೆ ಅಲ್ಲೂ ಒಂದೆರಡು ಮನೆ ಕೇಳ್ತೀವಂತೆ. ಹೋಗ ತಂದ್ಕೊಡು ಏನಾರು ತಿನ್ನಕ್ಕೆ. ಇವಾಗ ಮರ್ತೇ ಬಿಟ್ಟೇರಿ, ಬರ್ತಿದ್ದಾಳ್ರಿ. ಎಲ್ರಿಗೂ ಕೊಟ್ಟನಲ್ಲ, ತಗೊಳ್ರಿ, ಅವಲಕ್ಕಿ ಮಾಡಿದ್ದೆ. ಸುಮ್ಮನೆ ಯಾಕೆ ಇದೆಲ್ಲ ಮಾಡಕ್ಕೆ ಹೋದ್ರಿ ಅಂತ ನಡೀತಿದ್ರಿಪ್ಪ. ಅದೇನಾಗತ್ರಿ, ಅದು ಪದ್ಧತಿ ಏನೋ ಅಂತಾರನ್ರಿ, ಬಂದಿರಲ್ಲ ಹಂಗೆ ಕಳ್ಸೋದು. ತಗೊಳ್ರಿ, ಏನಾಗಲ್ಲ. ಅಣ್ಣರು ಕಾಣ್ತಾ ಇಲ್ಲಲ್ಲ, ಎಲ್ಲೋದ್ರು? ಅವರಾ, ಅದು ಎಲ್ಲ ಅಡಿಗೆ ಬಾಯಿಗೆ ಹಾಕೊಂಡಿದ್ರಿ ರೀ, ಅದೊಂದು ಚಟ ನೋಡ್ರಿ ಅವರಿಗೆ, ಅದನ್ನೇ ಉಗಿಯಕ್ಕೆ ಹೋಗ್ಯಾರ ಹೊರಗೆ. ಸರಿ ಸರಿ. ಅವಲಕ್ಕಿ ಭಾಳ ಮಸ್ತಾಗ್ಯಾವ ನೋಡ್ರಿ. ಅವಾಗಲಿಂದ ನಾಷ್ಟಕ್ಕೋಸ್ಕರನೇ ಕಾಯ್ತಾ ಇದ್ದೆ, ಯಾವಾಗ ಕೊಡ್ತಾರೋ ಅಂತೇಳಿ. ನಾನು ನೋಡಿದ್ರೆ ಯಾರಿಗೂ ನಾಷ್ಟ ಮಾಡಿಸ್ದೆ ಕರ್ಕೊಂಡ್ಬಂದ್ಬಿಟ್ಟೀನಿ ಮನೆಯಾಗಿಂದ, ಇಲ್ಲೇ ಕೊಡ್ತಾರೆಲ್ಲ ಆಕತ್ತೆ ಅಂತೇಳಿ. ಅವಲಕ್ಕಿ ದನ ಚೆನ್ನಾಗೈತೆ ನೋಡ್ರಿ, ಏನೋ ಔಷಧದಾಗ ತಕ್ಕಪಟ್ಟಿ ಮಾಡಿ ನೋಡ್ರಿ. ಹಾ, ಅಯ್ಯಯ್ಯೋ ಸುಶಿ, ಏನು ಮಾಡಕ್ ಕುಂತಿ? ಇದೇ ಡ್ರಿಂಕ್ ಕೇಳ್ತೀರಾ? ಇವಾಗ ನಾಷ್ಟ ತಂದು ಕೊಟ್ಟು ಅವಲಕ್ಕಿನ ಅದೇ ತಿಂತಾ ಇದ್ವಿ. ಬರ್ರಿ ನೀವು ಕುತ್ಕೊಳ್ರಿ. ನೋಡ್ರಿ, ನಿಮಗೂ ಇಲ್ಲಿ ಇಟ್ಟಿದ್ದೀನಿ ನೋಡ್ರಿ, ಬರ್ರಿ ಕುತ್ಕೊಳ್ರಿ. ಅಲ್ಲ ಸುಶಿ, ನಮ್ಮ ಮನೆಗೆ ಪದ್ಧತಿ ಐತಿ, ಹುಡುಗಿ ನೋಡಕ್ ಹೋದಾಗ ಏನು ತಿನ್ನಂಗಿಲ್ಲ ಅಂತೇಳಿ. ಏನ್ ಮರ್ತ್ಯಾ ಹೆಂಗೆ? ಅದು
ಸುನಿ ಈ ಸುಶೀಲಕ ಮಾಡೋದು ಒಂದೊಂದಲ್ಲ ನೋಡು ಅಲ್ಲೇವ ಅಕ್ಕಿ ತಟ್ಟಿ ಕೈಗೆ ಹಿಡ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತೇಳಿ ನಾವು ತಿನ್ನಕ್ಕೆ ಕುಂತ್ವಿ ಇದು ನೋಡಿದ್ರೆ ಹಿಂಗೆ ಅನ್ನಕ್ಕೆ ಕುಂತಾರಲ್ಲೇ ಗೌಡ್ರು ಬಂದು ಓಡೇವ ಈಕಿ ತಿನ್ನೋದಲ್ದೆ ನಮಗೂ ತಿನ್ಸಿ ಇಲ್ಲಿ ಬಂದಲ್ಲಿ ಮರ್ಯಾದೆ ತೆಗೆದ್ಲು ಆಕಿ ಮನೆಗೆ ಏನು ನಾಷ್ಟ ಮಾಡಲಿಲ್ಲ ಅನ್ಕೊಂಡೆ ಈಕೆ ಅಲ್ಲೋಗೆ ತಿನ್ನಕ್ಕೆ ಅಂತ ಹೇಳಿ ಈಕಿ ಕಂಜೂಸ್ ಬುದ್ಧಿನೋ ಯವ್ವ ಈ ಸುಶೀಲಕ್ಕನ ಜೊತೆಗೆ ಇನ್ನೊಂದ್ಸಲ ಎಲ್ಲೂ ಬರ್ಬಾರ್ದವ ಅಯ್ಯೋ ರೀ ಅದು ನಮಗೇನಾದ್ರೂ ಹೆಣ್ಮಗಳು ಇದ್ದು ನಾವೇನಾದ್ರೂ ಎಲ್ಲ ಮುಗಿದ ಮೇಲೆ ಮಂತಾನ ನೋಡಕ್ಕೆ ಏನಾದ್ರೂ ಹೋಗಿದ್ರೆ ಅಲ್ಲೇನು ತಿನ್ನಂಗಿರಲ್ಲ ನಮ್ಮ ಪದ್ಧತಿ ಹುಡುಗಿ ನೋಡಕ್ ಬಂದಾಗಲ್ಲ ಹೌದಲ್ಲ ನಾನೇ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿನಿ ನೋಡು. ನೀವು ಕನ್ಫ್ಯೂಸ್ ಆಗದಾಗ ನನಗೂ ಕನ್ಫ್ಯೂಸ್ ಮಾಡ್ತೀರಪ್ಪ ಏನಾಗಲ್ರಿ ಒಂದೊಂದ್ಸಲ ಆಗ್ತಿರ್ತೈತಿ ಅಣ್ಣ ನೀವು ತಗೋಬರ್ರಿ ಹೋರಿ ಅಕ್ಕ ತಗೋತೀರಿ. ಓ ಜಾಸ್ತಿ ಆತರಿ ಅವಲಕ್ಕಿ ನಾವಿನ್ನು ಹೊರಡ್ತೀವ್ರಿ ತಡ ಆಗುತ್ತೆ ಅಡ್ರೆಸ್ಸು ನಿಮಗೆ ನಮ್ಮ ಯಜಮಾನ್ರು ಕಳಿಸ್ತಾರಂತ ನೋಡ್ರಿ ಅದೇನೋ ಮೊಬೈಲಿಗೆ ಕಳಿಸ್ತಾರಂತೆ ನೋಡ್ಕೊಂಬಂದ್ಬಿಡ್ರಿ. ಹ್ಞೂ ರೀ ಅಕ್ಕ ಸರಿ ಆಯ್ತು. ಅದೇ ಕಳಿಸ್ತೀನಿ ಅಂತ ಹೇಳ್ಯಾರ ಮೊಬೈಲಿಗೆ, ಅವ್ರ ಮಗನ ಮೊಬೈಲಿಂದ. ನೀವು ನಮ್ಮ ಊರಿಗೆ ಬಂದು ಬಸಪ್ಪ ಕೊಡ್ರಿ ಮನಿ ಅಂತ ಹೇಳಿದ್ರೆ ಸಾಕ್ರಿ ಯಾರು ಬೇಕಾದ್ರೂ ತೋರಿಸ್ತಾರೆ. ಸರಿ ರೀ ಅಕ್ಕರೆ. ಇನ್ನೊಂದು ಹೇಳೋದು ಬರ್ತಾರೆ ನೋಡ್ರಿ, ಹುಡುಗಿ ನಮಗೆ ಸ್ವಲ್ಪ ಹೊಂದ್ಕೊಂಡ್ರೆ ಸಾಕು. ಯಾಕಂದ್ರೆ ನನಗೆ ಖಾಲಿ ಪೀಲಿ ಖರ್ಚು ಮಾಡಬಾರ್ದು ನೋಡ್ರಿ, ಅದು ಗನ ಸಿಟ್ಟು ಬರ್ತದೆ ನನಗೆ. ಹಿಡ್ತದಲ್ಲಿ ಖರ್ಚು ಮಾಡಿ ಮನೆ ನಡೆಸ್ಕೊಂಡು ಹೋಗ್ಬೇಕು ನೋಡ್ರಿ, ಅಷ್ಟೇ ನಮ್ಗೆ ಏನಿಲ್ಲ ಮತ್ತೆ. ಇವತ್ತು ಹಿಂಗೆ ಹೇಳಿದೆ ಅಂತ ತಪ್ಪು ತಿಳ್ಕೊಬೇಡ್ರಿ, ಯಾಕಂದ್ರೆ ಹೆಣ್ಮಕ್ಳಾದ್ಮೇಲೆ ಹಿಡ್ತದಲ್ಲಿ ನಡ್ಸ್ಕೊಂಡು ಹೋಗ್ಬೇಕಲ್ರಿ ಜೀವನನ. ನೀವು ಹೇಳಿದ್ಮೇಲೆ ಎಲ್ರಿ ತಪ್ಪೈತಿ, ಅದಂತೂ ನಿಜ ಬೇಡ್ರಿ. ಮತ್ತೆ ಹೆಣ್ಮಕ್ಳಾದ್ಮೇಲೆ ಮತ್ತೆ ಹಿಡ್ತಾನ ನಡ್ಸ್ಕೊಂಡು ಹೋಗ್ಬೇಕು, ಮತ್ತೆ ಅವರೇ ಮನೆ ನೋಡ್ಕೊಳ್ಳೋದ್ಮೇಲೆ ಅವರೇ ಎಲ್ಲ ಮಾಡ್ಕೊಂಡು ಹೋಗ್ಬೇಕಲ್ಲ. ನನ್ನ ಮಗಳಿಗೆ ಹೇಳ್ತೀನಿ ತಗೊಟ್ಟೆ ಎಲ್ಲ ತಿಳಿಸಿ. ಅಷ್ಟು ಮಾಡ್ರಿ. ಸರಿ ನಾವು ಬರ್ತೀವಿ. ಬರ್ತೀವಿ ಯಾಕಂದ್ರೆ ಹೋಗಿ ಬರ್ತೀನಿ. ಅದೇ ನಿಮಗೆ ನನ್ನ ಮಗನ ಮೊಬೈಲಿಂದಾನೇ ಅಡ್ರೆಸ್ ಕಳಿಸ್ತೀನಿ, ಬಂದ್ಬಿಡ್ರಿ ನೀವು. ಆಮೇಲೆ ಎಷ್ಟು ಜನ ಬರ್ತೀರಂತ ಹೇಳ್ರಿ, ಯಾಕಂದ್ರೆ ನನ್ನ ಹೆಂಡ್ತಿನೂ ಮತ್ತೆ ಅಡುಗೆ ತಯಾರಿ ಮಾಡ್ಕೋಬೇಕಲ್ಲ ಅದಕ್ಕೆ. ನಿಮಗೆ ನಾನು ಸಂಜೆಗೆ ಇಲ್ಲ ನಾಳೆಗೆ ಫೋನ್ ಹಚ್ಚಿ ಹೇಳ್ತೀನಿ ರೀ ಎಷ್ಟು ಜನ ಬರ್ತೀವಿ ಅಂತೇಳಿ. ಸರಿ ಆಯ್ತ್ರಿ, ಬರ್ತೀವಿ ಅಕ್ಕಾರೆ. ಹ್ಞೂ ಅಣ್ಣ ಸರಿ ಆಯ್ತು, ಹುಷಾರಾಗಿ ಹೋಗ್ಬರ್ರಿ. ಹೆಂಗೋ ನನ್ನ ಮಗಳ ಮದುವೆ ನಿಶ್ಚಯ ಆಯ್ತು. ಇಷ್ಟು ದೌಡು ನಿಶ್ಚಯ ಆಗತ್ತಿತ್ತು ಅಲ್ಲಿ ಕಡೆ ಇರಲಿಲ್ಲ. ಒಂದೇ ಹುಡುಗ ನೋಡಿದ್ದು, ಒಂದೇ ಹುಡುಗನ ಇಷ್ಟ ಆಗ್ಬಿಟ್ಟ ನೋಡಿ. ಹ್ಞೂ ರೀ, ಹುಡುಗ ಒಳ್ಳೆ ಥರ ಕಾಣಿಸ್ತಾನೆ. ಅವ್ರ ಊರವರು ಹಂಗೆ ಹೇಳಕ್ ಕುಂತಾರೆ ಎಷ್ಟು ಒಳ್ಳೆಯದಿದ್ದಾನೆ ಅಂತ. ನಾವು ವಿಚಾರಿಸಿ ಮಾಡಿದ್ರೆ ಕೊಡೋಣ ತಗೊಟ್ರಿ, ಮತ್ತೆ ಹೆಂಗೆ ದುಡ್ಕಾಗುತ್ತೆ ಈ ವಿಷಯದಾಗೆ. ವಿಚಾರಿಸಿ ಮಾಡಿದ್ರೆ ಕೊಡೋಣಂತೆ.